ಉದ್ಯೋಗ ಬಿಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ಹುದ್ದೆಗೆ ದರ್ಜೆ 3 ಮೇಲ್ವಿಚಾರಕರಿತರ ಹುದ್ದೆಗಳನ್ನು 10/3/2024ರಂದೇ ಆನ್ಲೈನ್ ಅರ್ಜಿ ಪ್ರಾರಂಭವಾಗುತ್ತೆ ಎಂದು ತಿಳಿಸಲಾಗಿತ್ತು. ಶುಲ್ಕದ ಕೆಲವು ತೊಂದರೆಗಳಿಂದ, ಆನ್ಲೈನ್ ಸಮಸ್ಯೆಯಿಂದ ಅದನ್ನು ಆನ್ಲೈನ್ ಪ್ರಾರಂಭವಾಗಲಿಲ್ಲ. ಈ ತಿಂಗಳು ಅಂದರೆ 19/4/2024ರಂದು ಪ್ರಾರಂಭವಾಗುವ ಸಾಧ್ಯತೆ ಇದೆ. 19/4/2024ರಂದು ಆನ್ಲೈನ್ ಅರ್ಜಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಒಟ್ಟು 2500 ಹುದ್ದೆಗಳಿಗೆ ಕರೆಯಲಾಗುತ್ತದೆ BMTC ಕಂಡಕ್ಟರ್ಗೆ. ಮಿಕ್ಕುಳಿದ ವೃಂದ 2286 ಹುದ್ದೆಗಳು, ಸ್ಥಳೀಯ ವೃಂದ ಹುದ್ದೆಗಳು 199 ಹುದ್ದೆಗಳು. ಕಲ್ಯಾಣ ಕರ್ನಾಟಕಕ್ಕೂ ರಿಸರ್ವೇಷನ್ ಇರುತ್ತೆ ಇದು. ಹಾಗೂ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ PUC ಆಗಿರಬೇಕು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದರಲ್ಲಾದ್ರೂ ವಿದ್ಯಾರ್ಹತೆ ಇರ್ಬೋದು. ಈ ಮೂರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಅದನ್ನು ಬಿಟ್ಟು SLC+2 ICSE ಸಿಲೆಬಸ್ ಆಗಲಿ, CBSE ಆಗಲಿ ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸ್ಬೋದು. ಆಮೇಲೆ ತತ್ಸಮಾನ ವಿದ್ಯಾರ್ಹತೆ ಅಂದರೆ ಡಿಪ್ಲೊಮಾ, ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷದ ಡಿಪ್ಲೊಮಾ ಅಂದರೆ ಯಾವುದಾದ್ರೂ ಆಗ್ಬೋದು. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಯಾವುದಾದ್ರೂ ಆಗ್ಬೋದು. ಒಟ್ಟಿನಾಗಿ ಡಿಪ್ಲೊಮಾ 3 ವರ್ಷದ ಡಿಪ್ಲೊಮಾ ಆಗಿರಬೇಕು. ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ JOC, LO, JLC, ಆಮೇಲೆ ಮುಕ್ತ ವಿಶ್ವವಿದ್ಯಾನಿಲಯ, ಓಪನ್ ಯೂನಿವರ್ಸಿಟಿ ಅಲ್ಲಿ PUC ಮಾಡಿರೋರಿಗೆ ಅವಕಾಶ ಇರೋದಿಲ್ಲ. ಇದಕ್ಕಿಂತ ಮುಖ್ಯವಾಗಿ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಹೊಂದಿರತಕ್ಕದ್ದು ಅಂದರೆ ಕಂಡಕ್ಟರ್ ಲೈಸೆನ್ಸ್ ಮತ್ತು ಬ್ಯಾಡ್ಜನ್ನು ಮುಖ್ಯವಾಗಿ ಹೊಂದಿರಬೇಕು. ಅಂಥವ್ರಿಗೆ ಮಾತ್ರ ಅವಕಾಶ ಇರುತ್ತದೆ. ಆಮೇಲೆ ಎತ್ತರ ಪುರುಷರಿಗೆ 160 ಸೆಂಟಿಮೀಟರು, ಮಹಿಳೆಯರಿಗೆ 150 ಸೆಂಟಿಮೀಟರು. ವಯಸ್ಸು ಸಾಮಾನ್ಯ ವರ್ಗ 18ರಿಂದ 35 ವರ್ಷ. ಕ್ಯಾಟಗರಿ 2A, 2B, 3A, 3Bಗೆ 18 ವರ್ಷದಿಂದ 38 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗದವರು 18ರಿಂದ 40 ವರ್ಷ. ಮಾಜಿ ಸೈನಿಕ ಇಲಾಖೆ ಅಭ್ಯರ್ಥಿ 45 ವರ್ಷ ಆಗಿರ್ತದೆ. ಈ ಹುದ್ದೆಗೆ 1 ವರ್ಷ ವೃತ್ತಿ ತರಬೇತಿ ಅಂತ ಇರುತ್ತೆ. ಅದಕ್ಕೆ ಸಮಗ್ರ ತರಬೇತಿ ಭತ್ಯೆಯನ್ನು ಕೂಡ ನೀಡಲಾಗುತ್ತದೆ. 1 ವರ್ಷ ಕಾಲ ಅಂದರೆ ಟೆಂಪ್ರವರಿ ಪ್ರೊಬೇಷನರಿ ಥರ ಇರ್ತಾರೆ. 9,100 ರೂಪಾಯಿನ ನೀಡಲಾಗುತ್ತದೆ. 1 ವರ್ಷದ ವೃತ್ತಿ ತರಬೇತಿ ಪೂರ್ತಿ ಕಂಪ್ಲೀಟ್ ಆದ ನಂತರ 2 ವರ್ಷಗಳ ಅವಧಿ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆ ನೇಮಕಗೊಳಿಸಿ ಕೆಳಕಾಣಿಸಿದ ವೇತನವನ್ನು ನೀಡ್ತಾ ಹೋಗ್ತಾರೆ. 1 ವರ್ಷ ಪ್ರೊಬೇಷನರಿ ಅಲ್ಲದೆ 2 ವರ್ಷ ಕೂಡ ಕಾಯಂ ಪೂರ್ವ ಪರೀಕ್ಷಾರ್ಥ ಅಂದರೆ ಎಕ್ಸಾಮಿನರ್ ಆಗಿ ಅವ್ರನ್ನ ಮಡಗಿರ್ತಾರೆ. ಒಂದು ಪರ್ಮನೆಂಟ್ ಆದರೂ ಕೂಡ 2 ವರ್ಷ ಅವ್ರನ್ನ ಪರೀಕ್ಷೆಯಲ್ಲಿ ಮಡಗಿರ್ತಾರೆ. ಹೇಗೆ ಕೆಲಸ ಮಾಡ್ತಾರೆ ಏನು ಅಂತಾರ. 2 ವರ್ಷ ಕಾಯಂ ಪರೀಕ್ಷಾರ್ಥ ಸೇವೆ ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂಥವರನ್ನು ಸದರಿ ಹುದ್ದೆ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಕಾಯಂಗೊಳಿಸಲಾಗುತ್ತದೆ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ KEA ವೆಬ್ಸೈಟು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಈ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ಮುಖಾಂತರನೇ ಮಾಡಬೇಕು. ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 10/3/2004 ಇತ್ತು. ಕೊನೆಯ ದಿನಾಂಕ 10/4/2024 ಇತ್ತು. ಅದೇ ಕಾರಣಾಂತರದಿಂದ ಅದು ಮುಂದಾಕಲಾಗಿ 19/4/2024ರಂದು ಪ್ರಾರಂಭವಾಗುವ ಸಾಧ್ಯತೆ ಇದೆ. 1 ತಿಂಗಳ ಅವಕಾಶ ಇರುತ್ತೆ. 18/4/2024 ಪ್ರಾರಂಭವಾಗುತ್ತೆ. ಫೀಸ್ಗೆ ಬಂದರೆ ಅರ್ಜಿ ಶುಲ್ಕ ಬಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗದವ್ರಿಗೆ 750 ಇರುತ್ತದೆ. ಪರಿಶಿಷ್ಟ ಜಾತಿ SC/ST ಕ್ಯಾಟಗರಿ 1 ಪ್ರವರ್ಗ 1 ಮಾಜಿ ಸೈನಿಕರು, ಅಂಗವಿಕಲರಿಗೆ 500 ರೂಪಾಯಿ ಇರುತ್ತದೆ. ಆಯ್ಕೆ ವಿಧಾನ ಕಾಂಪಿಟೇಟಿವ್ ಎಕ್ಸಾಮು. ಕನಿಷ್ಠ 30% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಆಯ್ಕೆಗೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುತ್ತದೆ. ಬಾಕಿ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿಗಳನ್ನು ಆಹ್ವಾನಿಸದೇ ಇರುವ ಕಾರಣ ಸ್ಥಳೀಯ ವೃಂದದಡಿ ಅರ್ಜಿ ಸಲ್ಲಿಸುವ ಪ್ರವರ್ಗತಿ ಸೇರಿದ ಅರ್ಹ ಅಭ್ಯರ್ಥಿಗಳನ್ನು ಹಿಂಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು.
ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗೆ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ 30% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಆಯ್ಕೆಗೆ. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ 30% ತೆಗಿಲೇಬೇಕಾಗತ್ತೆ. ಎಕ್ಸಾಮ್ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತಲ್ಲ, ಅದರಲ್ಲಿ 30% ತೆಗಿಲೇಬೇಕಾಗುತ್ತದೆ. ಆಮೇಲೆ ಮತ್ತೆ 75ರಷ್ಟು ಅಂಕಗಳನ್ನು ಮತ್ತು ಸದರಿ ಹುದ್ದೆಗೆ ನಿಗದಿಪಡಿಸುವ ಶೈಕ್ಷಣಿಕ ವಿದ್ಯಾರ್ಥಿ ಗಳಿಸಿರುವ ಅಂಕಗಳು ಶೈಕ್ಷಣಿಕ ವಿದ್ಯಾರ್ಥಿ ಅಂದರೆ ನೀವು PUC ಆಗಲಿ ಡಿಪ್ಲೊಮಾದಾಗಲಿ ತೊಗೊಂಡಿರ್ತೀರಲ್ಲ, ಅದರಲ್ಲಿ 25% ಮೆರಿಟ್ ಆಧಾರ ತೊಗೊತಾರೆ. ಆಮೇಲೆ ಇಂಟರ್ವ್ಯೂಗೆ 1:5 ಮೂಲ ದಾಖಲಾತಿ ಮತ್ತು ಪರಿಶೀಲನೆಗೆ ಮತ್ತು ದೇಹದಾಢ್ಯತೆ ಅಂದರೆ ಹೈಟು ವೆಯ್ಟ್ ಎಲ್ಲ ಚೆಕಿಂಗ್ ಇರುತ್ತಲ್ಲ, ಅದಕ್ಕೆ 1:5 ಥರ ಕರೀತಾರೆ. ನೀವು ತೆಗೆದಿರುವಂಥ PUC ಆಗಲಿ ಡಿಪ್ಲೊಮಾದಾಗಲಿ 25ರಷ್ಟು, ಈಗ 600ಕ್ಕೆ ಅದು 100% ಅಂದ್ಕೊಂಡ್ರೆ 25% ಅದನ್ನು ಈ ಸಾಮಾನ್ಯ ಪರೀಕ್ಷೆಗೆ ಜೋಡಿಸಲಾಗುತ್ತದೆ. ಇನ್ನು 75% ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಈ ಎಕ್ಸಾಮ್ಸ್ ಕೊಡ್ತಾರಲ್ಲ, CET ಕಡೆಯಿಂದ, KE ಅವ್ರ ಕಡೆಯಿಂದ, ಆ ಎಕ್ಸಾಮಲ್ಲಿ 75% ತೊಗೊಳ್ತೀವಿ. ಅರ್ಜಿ ಅಪ್ಲಿಕೇಶನ್ ಪ್ರಾರಂಭವಾದ ನಂತರ ಅದು ಹೇಗೆ ಅಪ್ಲಿಕೇಶನ್ ಹಾಕೋದು, ಏನೇನು ಬೇಕಾಗುತ್ತೆ ಅಂತ ಅದ್ರ ಬಗ್ಗೆ ವಿವರವಾಗಿ ಮತ್ತೆ ವಿವರನ ನೀಡ್ತೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಾಗಿ ಕೇಳ್ಕೊತೀನಿ. ಏಕೆಂದರೆ ಮುಂದೆ ಯಾವುದೇ ತುಂಬ ಜಾಬ್ಸ್ ಕಾಲ್ ಮಾಡೋದಿದ್ರೆ PDO, RTO ಸಬ್ ಇನ್ಸ್ಪೆಕ್ಟರ್, ಇನ್ನು ಮುಂತಾದ ಯಾವುದೇ ವಿಲೇಜ್ ಅಕೌಂಟೆಂಟ್, ಕಂದಾಯ ಇಲಾಖೆ, ಅದರದ್ದೆಲ್ಲ ವಿವರವಾದ ಮಾಹಿತಿನ ಈ ವಿಡಿಯೋದಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ನೀಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಆಗಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ.